ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಖ್ಯಾತಿಗೆ ಸಿದ್ದರಾಮಯ್ಯ ಭಾಜನರಾದ ಹಿನ್ನೆಲೆ ಅಹಿಂದ ಸಂಘಟನೆ ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸಂಭ್ರಮಿಸಿ ಸಿದ್ದರಾಮಯ್ಯಗೆ ಪ್ರಿಯವಾದ ನಾಟಿ ಕೋಳಿ ಬಿರಿಯಾನಿ ಹಾಗೂ ಸಿಹಿ ವಿತರಣೆ ಮಾಡಿದ್ರು. ಪಟ್ಟಣದ ಸುರಭಿ ವೃತ್ತದಿಂದ ಊಟಿ ಸೇರಿದಂತೆ ವಿವಿಧೆಡೆ ಫೋಟೋ ಕಟೌಟ್ಗಳು ರಾರಾಜಿಸಿದವು. ಯುವಕ ಮಿತ್ರರು, ಅಭಿಮಾನಿಗಳು ನೆಚ್ಚಿನ ನಾಯಕರಿಗೆ ಶುಭ ಕೋರಿ ಕಟೌಟ್ಗಳು ಅಳವಡಿಸಿದ್ದರು. ರಾಜಕಾರಣದ ಜಟ್ಟಿ ಕಾಳಗದ ನೈಪುಣ್ಯತೆ ಪ್ರವೀಣರಾದ ಸಿದ್ದು ಅವರು ದೇವರಾಜು ಅರಸು ಅವರ ದಾಖಲೆ ಮುರಿದಿದ್ದಾರೆ. ಬಡವರ ಪಾಲಿನ ಭಾಗ್ಯಗಳ ಸರದಾರನಾಗಿ, ಅನ್ನರಾಮಯ್ಯನಾಗಿ ತುತ್ತು ನೀಡಿದ ಮೇರು ವ್ಯಕ್ತಿತ್ವ ನಾಯಕರಾಗಿದ್ದಾರೆ. ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯಬೇಕು ಎಂದು ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಜಿಎಲ್ ರಾಜು ಹೇಳಿದರು. ಅಧಿಕಾರವನ್ನು ನಡೆಸಲು ಮೇಲ್ಪಟ್ಟವರು ಕೂಡ 7 ವರ್ಷದ ಮೇಲೆ 240 ದಿನ ಅವರು ಆಡಳಿತವನ್ನು ಕೊಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಬಡ ಜನರಿಗೆ ಕೊಟ್ಟು 5 ಗ್ಯಾರಂಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇರೋದು ತಮ್ಮೆಲ್ಲ ಗೊತ್ತಿರೋ ವಿಚಾರ. ಇನ್ನು ಸಿದ್ದರಾಮಯ್ಯ ಅಭಿಮಾನಿಗಳು 2,000 ಮಂದಿಗೆ ಬಿರಿಯಾನಿ ವ್ಯವಸ್ಥೆ ಮಾಡಿ ವಿತರಣೆ ಮಾಡಲಾಯಿತು. ಪಟ್ಟಣದ ಕನಕ ವೃತ್ತದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಿದ್ದರಾಮಯ್ಯ ಅವರ ಪರ ಜಯಘೋಷ ಮೊಳಗಿಸುವ ಮೂಲಕ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ.